स्वागत है आपका खबरदार न्यूज 24/7 में। मैं आपके साथ सुहेल। बीजापुर के अंजुमन आर्ट्स साइंस एंड कॉमर्स कॉलेज में एसआईआर के तहत एक अवेयरनेस कैंप हेल्प डेस्क का आयोजन किया गया। अंजुमन कॉलेज की तरफ से स्टूडेंट्स और आम लोगों के लिए एसआईआर फॉर्म भरने में मदद दी जा रही है। इस मौके पर जर्नलिस्ट इरफान शेख ने स्टूडेंट्स और आम लोगों को एसआईआर फॉर्म भरने का बहुत ही आसान तरीका समझाया। उन्होंने बताया कि फॉर्म भरते वक्त किन डॉक्यूमेंट की जरूरत होती है और अगर किसी को कोई परेशानी होती है तो हेल्प डेस्क के जरिए उनकी मदद करने की बात कही। अंजुमन कॉलेज के एनएसएस और एनसीसी वॉलंटियर्स के साथ कॉलेज के जिम्मेदारान भी इस कार्यक्रम में मौजूद रहे। हेल्प डेस्क पर आने वाले व्यक्ति को फॉर्म भरने में, डॉक्यूमेंट चेक करने और जरूरी जानकारी देने में पूरी मदद करने की बात कही। अंजुमन कॉलेज बीजापुर हमेशा तालीम के साथ साथ समाजी खिदमत में भी आगे रहती है। एसआईआर कैंपिंग के जरिए लोगों की सही जानकारी और मुफ्त मदद दी जा रही है ताकि हर हकदार नागरिक आसानी से अपना नाम वोटर लिस्ट में शामिल या दुरुस्त कर सके। कार्यक्रम में कॉलेज के अधिकारी, टीचर्स और बड़ी तादाद में स्टूडेंट ने हिस्सा लिया। ಮುಸ್ಲಿಂ ನನ್ನ ಮನೆಯಲ್ಲಿ ಉರ್ದುನೇ ಮಾತಾಡ್ತಾರೆ. ನನ್ನ ಮಕ್ಕಳು ಕನ್ನಡನೂ ಕಲಿಸ್ತಾ ಇದ್ದೀನಿ, ಇಂಗ್ಲಿಷು ಕಲಿಸ್ತಾ ಇದ್ದೀನಿ. ಬಟ್ ಇಂಗ್ಲಿಷ್ ಒಂದೇ ಮಾತ್ರ ಅಲ್ಲ, ಉರ್ದು ಮಾತ್ರ ಅಲ್ಲ, ರಾಜ್ಯ ಭಾಷೆ ಕನ್ನಡ ಇರೋದ್ರಿಂದ ತಾವೆಲ್ಲರೂ ಇಲ್ಲಿ ಅಂಜುಮನ್ ಶಿಕ್ಷಣ ಸಂಸ್ಥೆ ಇದು ಬಹಳ ಅತಿ ಇಂಪಾರ್ಟೆಂಟ್ ಶಿಕ್ಷಣ ಸಂಸ್ಥೆ. ಬಿಜಾಪುರದಲ್ಲಿ ಒಂದು ಮಹತ್ವವಾದ ಶಿಕ್ಷಣ ಸಂಸ್ಥೆಯಲ್ಲಿ ಹೆಸರಾಗಿದೆ. ಡಿಗ್ರಿ ಕಾಲೇಜ್ ಅಂದ್ರೆ ಅಂಜುಮನ್ ಡಿಗ್ರಿ ಕಾಲೇಜ್ ಅಂದ್ರೆ ಇಲ್ಲಿ ಸಾಕಷ್ಟು ಸಾಹಿತಿಗಳು, ಡಾಕ್ಟರ್ಗಳು, ಸಾಕಷ್ಟು ಇಂಜಿನಿಯರ್ಗಳು ಇಲ್ಲಿ ಅಂಜುಮನ್ದಿಂದ ಆಗಿ ಹೋಗಿದ್ದಾರೆ. ತಮಗೆ ಕನ್ನಡ ಕಲಿಲೇಬೇಕಾದಂತ ತಿಳಿದವರು ಎಲ್ಲಿ ನಮ್ಗೆ ಕೆಲಸ ಹಚ್ತಾರ ಅಂತ ಹೇಳಿ ನೀವು ಕನ್ನಡ ಬರಂಗಿಲ್ಲ ಅಂತ ಹೇಳಿ ಕೈ ಎತ್ತತ್ತಿಲ್ಲ. ಮುಷರೀಫ್ ಅವರು ಇದ್ದಾರೆ, ಅದೇ ತರನಾಗಿ ನಮ್ಮ ಜಾಗೀರ್ದಾರ್ ಸರ್ ಅವರು ಇದ್ದಾರೆ, ಅದೇ ತರನಾಗಿ ಅನೇಕ ಪ್ರೊಫೆಸರ್ಗಳು ಹಾಗೂ ನಮ್ಮ ಮೀಡಿಯಾ ಬಂಧುಗಳಿದ್ದಾರೆ. ಮುಂದೆ ನಾನು ಸ್ಪಷ್ಟವಾಗಿ ಈಗ ಎಸ್ಐಆರ್ ನಡೆದಿದೆ. ಏನ್ ಎಸ್ಐಆರ್ ಅಂದ್ರೆ ಏನು, ಇದರಲ್ಲಿ ಎಷ್ಟು ಜನರದ್ದು ಮತ ಇದೆ, ವೋಟ್ ಎಷ್ಟು ಜನರದ್ದು ಇದೆ, ವೋಟ್ ಮಾಡಿಸಿದಿರಾ? ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದಿದೆಯಾ? 18 ವರ್ಷ ಆಗಿದೆಯಾ? ಎಲ್ಲರಿಗೂ 18 ವರ್ಷ ಆಗಿದೆ. ಬಟ್ ನೀವು ಇನ್ನೂವರೆಗೂ ನಿಮ್ಮ ವೋಟ್ ಎನ್ರೋಲ್ ಮಾಡಿಲ್ಲ. ಮತಪಟ್ಟಿಯಲ್ಲಿ ನಿಮ್ಮ ವೋಟ್ ನೀವು ಸೇರಿಸಿಲ್ಲ, ನಿಮ್ಮ ತಂದೆ ತಾಯಿಯವರು ಸೇರಿಸಿಲ್ಲ. ಸುಮಾರು 18-20 ವರ್ಷ ಆಗಿರ್ಬೇಕಲ್ಲ ವಯಸ್ಸು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂದ್ರೆ PUC ಸೆಕೆಂಡ್ ಆದ್ಮೇಲೆ ನಿಮ್ಗೆ 19-18 ವರ್ಷ ಆಗಿರುತ್ತೆ. 16ನೇ ವಯಸ್ಸಿಗೆ SSLC ಮುಗಿತದೆ. ಸಾವ್ರೆ, ನಾನು ತಮಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಬಂದವರ ಎಲ್ಲಾ ಸ್ಟೂಡೆಂಟ್ಗಳದ್ದು ನೀವು ಫಸ್ಟ್ ಎನ್ರೋಲ್ ಮಾಡಿ. ಸ್ಟಾರ್ಟ್ ಇದೆ, ಫಾರ್ಮ್ ನಂಬರ್ 6 ಹಾಕಿ ಅವ್ರಿಗೆ ಮೊದಲು ಮತದಾರರನ್ನಾಗಿ ಮಾಡಿ. ಈ ದೇಶದ ಮತದಾರರು ಅಂದ್ರೇನು? ಸರ್ಕಾರ ನೀವು ಚುನಾಯಿತ ಮಾಡಲಿಕ್ಕೆ ನಿಮ್ಮ MLA, ನಿಮ್ಮ MP, ನಿಮ್ಮ ದೇಶದ ಸರ್ಕಾರ ರಚನೆಯಲ್ಲಿ ನಿಮ್ಮ ಪಾತ್ರ. ಅದೊಂದು ನಿಮ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಒಂದು ಹಕ್ಕು. ಮೊದಲ ಹೆಣ್ಮಕ್ಳಿಗೆ ಓಟಿನ ಅಧಿಕಾರ ಇರಲಿಲ್ಲ, ಮೊದಲ ಹೆಣ್ಮಕ್ಳಿಗೆ ಕಲಿಯುವಂತ ಅಧಿಕಾರ ಇರಲಿಲ್ಲ, ಮೊದಲು ದಲಿತರಿಗೆ ಇರಲಿಲ್ಲ, ಮೊದಲ ಅಲ್ಪಸಂಖ್ಯಾತರಿಗೆ ಇರಲಿಲ್ಲ. ಬರೇ ಜಮೀನ್ದಾರರು, ಸೌಕಾರರು ಅಷ್ಟೇ ಓಟ್ ಹಾಕುವಂತದ್ದಿತ್ತು ಬ್ರಿಟಿಷರ್ ಕಾಲದಲ್ಲಿ. ನಿಮಗೆ ನೆನಪಿರ್ಲಿ, ಇದು ನಿಮಗೆ ಹಕ್ಕು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950ರಲ್ಲಿ, 1948ರಲ್ಲಿ, 50ರಲ್ಲಿ ನಿಮಗೆ ಮತದಾನದ ಹಕ್ಕು ಕೊಟ್ಟಿದ್ದಾರೆ. ನೀವು ಇನ್ನೂವರೆಗೆ ಮಾಡ್ಕೊಂಡಿಲ್ಲ. 1 ವರ್ಷ 2 ವರ್ಷ ಆಯ್ತು, 18 ವರ್ಷ ಆಗಿ ನೀವು ಮಾಡ್ಕೋಬೇಕು. ನಿಮ್ಮ ಮನೆಯವ್ರದ್ದು ಈಗ ಎಸ್ಐಆರ್ ಅಂದ್ರೆ ಏನು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದರಲ್ಲಿ ನಿಮ್ಮ ಮನೆ ಓಟ್ ಹೋತು ಅಂದ್ರ ನಿಮಗ್ ಮುಂದೆ ಭವಿಷ್ಯದಲ್ಲಿ ಇದು ಬಹಳ ತೊಂದರೆ ಆಗುವಂತ ವಿಷಯ. ಸೊ ನಿಮ್ಮದಾಗಲಿ, ನಿಮ್ಮ ಮನೆ ಅಕ್ಕಪಕ್ಕದವರು, आजू बाजू वाले का ख्याल रखना।
क्या बोले हमारे हुजूर सल्लल्लाहु अलैहि वसल्लम ने क्या बोले, बाजू घर में खाना नहीं है तो हमारा खाना बहुत तकलीफ है करको, बाजू वाले की फिक्र करना। तो ये वोट भी वो है। आज वोट का जो हक दिलाना है आजू बाजू वाले का, जिसका वोट छीना जा रहा है, उसको हक दिलाना, हमें पढ़े लिखे होते हुए भी, हमें जानकार होते हुए भी उनका हक नहीं बचाएगा तो अल्लाह को पूछ होती, तुमने में इलम दिया था, तुम्हें की नहीं उसका हक भरे, फार्म की नहीं भर को दिए, की उसका वोट की नहीं बचाए। तुम्हारा आग बोलता है मैं देख मैं क्या है करको, बुढ़े हमारे नई शिकेश वाले आग को एक फार्म भर को दिया करको, तुम्हें जानते हुए भी वो वोट नहीं बचाएगा तो इसके जिम्मेदार तुम्हें छुएंगे। इसकी पकड़ होने वाली है आने वाले दिन में। तुम्हें जानबूझ को इसे छोड़ेगा तो कल के रोज इसकी भी पकड़ होने वाली। तो इसके वास्ते तुम्हें तुम्हारे मिनिमम घर के आजू बाजू के 5 घर के भी भर को दिएगा तो पूरे जना के होते हक से महरूम नहीं होते। कल के रोज उनको क्या भी वो गारंटी का नहीं आया, लाइट बिल माफ नहीं हुई, उनके 2000 रुपये नहीं आए, टिकट नहीं है माफ हुआ का, तो उसके जिम्मेदार भी तुम्हें सब लोग जो एजुकेटेड जो डिग्री को लगाई, डिग्री सीख रहे, तुम्हारा कन्नड़ इंग्लिश नहीं आया करके तो इसकी जिम्मेदार तुम्हें होता है। कन्नड़ की का तो फॉर्म कन्नड़ में है, पूरे जगह जो एनुमरेशन फॉर्म बांटा गया है वो कन्नड़ में है। मैं तुम्हारा हिंदी में अच्छी तरह से बोल सकता हूँ लेकिन भरने का कन्नड़ में है। तो क्या करने वाले ಆವಾಗ ಏನ್ ಮಾಡೋರು ನೀವು, ನಾ ಹಿಂದಿಯಲ್ಲಿ ಒಳ್ಳೆ ಭಾಷಣ ಮಾಡ್ತೀನಿ ಆದ್ರೆ ಫಾರ್ಮ್ ತುಂಬೋದು ಕನ್ನಡದಲ್ಲಿದೆ। ಯಾವುದೇ ಜಾತಿ ಮತ ಪಂಥ ಯಾರನ್ನು ನೋಡದೆ ಪ್ರತಿಯೊಬ್ಬ ಏನ್ ವ್ಯಾಲಿಡ್ ಮತದಾರನಿದ್ದಾನೆ ಅವನು ಬಿಟ್ಟು ಹೋಗಬಾರ್ದು, ಡೂಪ್ಲಿಕೇಟ್ ಮತದಾರ ಸೇರಬಾರ್ದು, ಇದು ಮೂಲ ಉದ್ದೇಶ। ಯಾರು ಜೆನ್ಯೂನ್ ಆಗಿ ಮತದಾರರಿದ್ದಾರೆ, ಇದು ಈಗ ನಡೀತಾ ಇರುವಂತ ಒಂದು ದೊಡ್ಡ ಪರ್ವ, ಇದು ಮತದಾನದ ಪರ್ವ, ಇದರಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು। ಯಾರೇ वाइस प्रेसिडेंट ऑफ अंजुमन इस्लाम जनाब सैयद जैनुल आबिदीन पीरजादे हाशमी साहब, चेयरमैन ऑफ अंजुमन पीयू कॉलेज जनाब सैयद इम्तियाज मुशर्रफ साहब, टुडेज चीफ गेस्ट जनाब इरफान शेख साहब, IPSC कोऑर्डिनेटर प्रोफेसर के निशानी साहब, NSS ऑफिसर डॉक्टर सलीम देसाई सर एंड डॉक्टर सद्दाम हुसैन मुजावर सर, NCC ऑफिसर प्रोफेसर बाबूगौड़ा पाटिल सर, माय लर्नर कलीग्स, मीडिया पर्सन्स, माय डियर स्टूडेंट्स, अस्सलाम वालेकुम रहमतुल्लाहि व बरकातहू। सीधे मैं आपके समझने वाली भाषा में आता हूँ। तो ये है कि SI की ज़रूरत क्या है, क्यों। अभी इरफान सर ने बताया कि SI क्या है। SI कुछ भी नहीं है, रिवीजन कर रहे हैं, वोटर लिस्ट में रिवीजन। मतलब अब इतने साल 21 साल से ये रिवीजन नहीं हुआ है। लोग बहुत सारे पैदा हुए हैं, बहुत सारे लोग मर भी गए हैं। जो लोग मर गए हैं उनके भी नाम ऐसे ही हैं, उनको डिलीट करना है। जो पैदा है उनके नाम को डालना है ना। तो 2002 के लिस्ट में जिनका नाम है उनका भी नाम डालना है, जो उसके बाद भी पैदा हुए हैं जिनका नाम नहीं है। पहली बात ये कि आप ऑलमोस्ट मेरे ख्याल से किसी ने भी हाथ में उठाया, आपका नाम वोटिंग लिस्ट में नहीं है। शायद आप 18 के हो, यू आर एलिजिबल टू एनरोल योर नेम इन वोटिंग लिस्ट, वोटर्स लिस्ट। मैं आप सबसे रिक्वेस्ट कर रहा हूं कि आप सारे के सारे लोग 6 नंबर फॉर्म होता है, या तो आप बाहर भरिए या तो हमारे कॉलेज में आइए। आपको लाना है आपका आधार कार्ड, उसके बाद आपके पेरेंट्स का डिटेल्स, आपका पेरेंट्स का आधा ये लेकर आइए, बस वोटर ID बस हमारे पास लेकर आइए, हम भर के आपको एनरोल कर देंगे। उसकी जिम्मेदारी मैं जिया सर को देता हूँ, जिया सर वो काम करेंगे। आइए उनको मिलिए, आपका आधार कार्ड और आपके पेरेंट्स का वोटर ID। आज ही आप क्या बनिएगा, सिटीजन ऑफ इंडिया। सिटीजन हैं आप, लेकिन क्या है प्रूफ आपके पास, सिर्फ आधार कार्ड के सिवा। वोटिंग लिस्ट उसके लिए जरूरी है, वोटिंग लिस्ट में आपका नाम, क्योंकि आज की जो प्रजा है वो आप क्या करने वाले हो, आपके नुमाइंदे को क्या करने वाले हो, चुनने वाले हो। वो आपके पास है ही नहीं, वोटिंग पावर ही नहीं आपके पास, तो कैसे चुनोगे आप। इसीलिए सबसे पहले अपना नाम वोटिंग लिस्ट में क्या कीजिएगा, एनरोल कर लीजिएगा। सबसे पहले सबसे कह रहा हूं मैं, सारे के सारे लोग ये 2 चीजें लेकर आके जिया सर को जो है मिलिए, वो आपका सीधे यहीं से जो है एनरोल कर देंगे हम।
इंशाल्लाह करेंगे सब लोग। अपने जितने भी लोग हैं अपने आजू बाजू सबको अवेयरनेस कीजिएगा। हाँ, अब रही बात ये आपके घर में बहुत सारे लोग फॉर्म लेकर आए हैं SIR का, लेकिन भर के अब तक नहीं दिए हैं। आपके घर वाले भी दिए हैं या नहीं मुझे नहीं मालूम। अगर नहीं दिए हैं या आसपास के लोग नहीं दिए हैं, आपके अड़ोस पड़ोस के लोग नहीं दिए हैं, उनके अंदर एक जागृति निर्माण करना है, अवेयरनेस निर्माण करना है कि नहीं बहुत जरूरी है। अगर आपने इस फॉर्म को फिलअप करके नहीं दिया तो आपका नाम कट वोटिंग लिस्ट से, जिसका भी है उनको पहले बोलिएगा वोटिंग लिस्ट में अगर नाम आपका चाहिए तो ये फॉर्म भरकर देना है वापस, BLO को देना है वापस। हाँ, वो लोग दो फॉर्म देंगे। वो फॉर्म कैसे भरना है उसके बारे में जो है हमारे इरफान साहब बताएंगे। बस इन्हीं 2 शब्दों के साथ मैं अपनी वाणी को विराम देता हूँ। धन्यवाद, शुक्रिया, बहुत बहुत शुक्रिया। ಈ ಫಾರ್ಮ್ ನಲ್ಲಿ ಆಲ್ರೆಡಿ ಇರುವುದು ಈಗಾಗಲೇ ಇರುವಂತಹ ಡಾಟಾ ಇರ್ತದೆ। ಈಗ ಸದ್ಯದಲ್ಲಿ ಇರುವಂತಹ ಮಾಹಿತಿ ಇದು ಹೆಸರು ಸಾಹೇಬ್ ಹುಸೇನ್ ಜಾಗೀರ್ದಾರ್, ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ NLD, ಇದು ಅವರ ಅಡ್ರೆಸ್, ಕ್ರಮ ಸಂಖ್ಯೆ, ಭಾಗದ ಸಂಖ್ಯೆ, ವಾರ್ಡ್ ನಂಬರ್ ಎಲ್ಲ ಡೀಟೇಲ್ ಇರ್ತದೆ। ಇದು ಕೂಡ ಅದರಲ್ಲಿ QR ಕೋಡ್ ಇರ್ತದೆ, ಅವ್ರದ್ದು ಹಳೆ ಫೋಟೋ ಇರ್ತದೆ, ಇತ್ತೀಚಿನ ಭಾವಚಿತ್ರ ಲಗತ್ತಿಸಬೇಕು। ಇದು ಮೇಲಿನ ಒಂದು ಕಾಮನ್ ಆಗಿರುವಂತ ಒಂದು ಇದು। ಆದ್ರೆ ಇಲ್ಲಿ 2002ರ ವೋಟರ್ ಲಿಸ್ಟ್ ನಲ್ಲಿ ಇರುವಂತಹ ಮಾಹಿತಿಯನ್ನು ಇಲ್ಲಿ ತುಂಬಬೇಕಾಗ್ತದೆ। ಇದು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು, ಹಿಂದಿನ ಅಂದ್ರೆ 2002ರಲ್ಲಿ ಆದಂತಹ ಮತದಾರರ ವಿವರ ಇಲ್ಲಿ ತುಂಬಬೇಕು। ಇಲ್ಲಿ ಅವ್ರದ್ದು ಇವ್ರು ಯಾರು ನಮ್ಮ ಜಾಗೀರ್ದಾರ್ ಸರ್ ಇದ್ದಾರೆ ಅವ್ರದೇ ಹೆಸರು 2002ರಲ್ಲಿ ಹೆಂಗಿದೆ ಅದು ನಿಮಗೆ ಡೀಟೇಲ್ BLO ಅವ್ರು ಕೊಟ್ಟಿರ್ತದೆ, ಹೆಂಗಿದೆ ಸ್ವಲ್ಪ ತಪ್ಪಿದ್ರು ತಪ್ಪೇ ತುಂಬ್ರಿ, ಯಾಕಂದ್ರೆ ಅವರು ನೋಡ್ತಾರೆ ಅದನ್ನ ಹೆಂಗಿದೆ ಹಂಗ್ ತುಂಬಬೇಕು। ಹೆಸರು ಅವರ ಗುರುತಿನ ಚೀಟಿ ಅವಾಗಿಂದ 2002ರದ್ದು ಇಲ್ಲಿ ತುಂಬಬೇಕು। ಗೊತ್ತಾಗ್ತಾ ಇದೆಯಲ್ಲ, ಎಲ್ಲಾರು ತಿಳಿತಾ ಇದೆ? ನೀವು ಹೇಳಿದ್ರೆ ನನಗೆ ಗೊತ್ತಾಗ್ತದೆ, ನೀವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೀರಿ, ನಿಮಗೆ ಇಂಟ್ರೆಸ್ಟ್ ಇದೆ ಅಂತೇಳಿ ನಾನು ಇನ್ನಷ್ಟು ಚೆನ್ನಾಗಿ ಹೇಳ್ಬೋದು। ಇಲ್ಲ ನೀವು ಎರಡನ್ನ ಕನ್ವರ್ಟ್ ಮಾಡಿ ಕನ್ನಡ ಮತ್ತು ಉರ್ದು ಸ್ವಲ್ಪ ಮಿಕ್ಸ್ ಅಪ್ ಮಾಡಿ ಕನ್ನಡದಲ್ಲಿ ಇರ್ತದೆ, ನಾನು ಹಿಂದಿಯಲ್ಲಿ ಹೇಳ್ತೇನೆ, ಎರಡು ಹೇಳ್ತೀನಿ। ಬಟ್ ಈಗ ಸದ್ಯಕ್ಕೆ ಕನ್ನಡದಲ್ಲಿ ತಾವೆಲ್ಲರೂ ತುಂಬಬೇಕಾಗ್ತದೆ। ಕನ್ನಡ ಇದು ಮಸ್ಟ್ ಅನ್ಸ್ಕೊಂಡು, ಇಂಗ್ಲಿಷ್ ನಲ್ಲಿ ಇದ್ರೆ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ। ನಿಮ್ಮೆಲ್ಲರಿಗೂ ಇಂಗ್ಲಿಷ್ ಬರುತ್ತೆ ನನಗೆ ಗೊತ್ತು, ಆದ್ರೆ ಇಂಗ್ಲಿಷ್ ನಲ್ಲಿ ತುಂಬಿದ್ರೆ ಇದು ಇಂಗ್ಲಿಷ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ। ಆಮೇಲೆ ಒಂದು ನೋಟಿಸ್ ಬರುತ್ತೆ, ಆ ನೋಟಿಸ್ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು। ಕನ್ನಡದಲ್ಲಿ ತುಂಬಿದ್ರೆ ಒಂದೇ ಸಲಕ್ಕೆ ನಿಮ್ದು ಕನ್ನಡ ಪ್ರತಿಯಲ್ಲಿ ಮತ್ತು ಫೈನಲ್ ಲಿಸ್ಟ್ ಅಲ್ಲಿ ಬಂದು ಬಿಡುತ್ತೆ। ಅದಕ್ಕೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಾನು, ನನಗೆ ಹಿಂದಿಯಲ್ಲಿ ಹೇಳಕ್ಕೆ ನನಗೇನು ಇದಿಲ್ಲ। ಬಟ್ ಯಾರು ತಪ್ಪು ಮಾಡಿ ತುಂಬಿದ್ರೆ ಅದು ನಾಳೆ ಎನ್ಯುಮರೇಷನ್ ಫಾರ್ಮ್ಗೆ ಒಂದು ಹೇರಿಂಗ್ ಬರ್ತದೆ, ಅವಾಗ ನೀವು ಮತ್ತೆ ಅಲ್ಲಿ 2-3 ಸಲ ಹೋಗ್ಬೇಕಾಗ್ತದೆ। ಅದು ಆಗ್ಬಾರ್ದು ಅಂತೇಳಿ ನಾನು ಕನ್ನಡದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ। ಇದು ಗುರುತಿನ ಚೀಟಿ ಅಂದ್ರೆ ವೋಟರ್ ಕಾರ್ಡ್, ಅದರ ಸಂಖ್ಯೆ ಹಾಕ್ಬೇಕು। ಅದೇ ತರನಾಗಿ ಇವರ ಸಮ್ಮತಿಯ ಹೆಸರು ಅಂದ್ರೆ ತಂದೆಯ ಹೆಸರು, ಜಾಗೀರ್ದಾರ್ ಅವರ ತಂದೆಯ ಹೆಸರು ಇಲ್ಲಿ ತುಂಬಬೇಕು। ವೋಟರ್ ಲಿಸ್ಟ್ ಅಲ್ಲಿ ಇರುವಂತದ್ದು 2002ರಲ್ಲಿ ಏನಿದೆ ಅದನ್ನು ತುಂಬಬೇಕು। ಇವರ ಸಂಬಂಧ ತಂದೆ, ಇವ್ರ ತಂದೆಯವರ ಹೆಸರು ಇರ್ತದೆ, ಇವ್ರದ್ದು ಇಲ್ಲಿ ತಂದೆನ ಬರ್ಬೇಕು। ವೋಟರ್ ಲಿಸ್ಟ್ ಅಲ್ಲಿ ಏನಿರ್ತದೆ ಅದೇ ಬರ್ಬೇಕು। ಅದೇ ತರನಾಗಿ ಇವರು ಯಾವ ಜಿಲ್ಲೆಯವರು, ಬಿಜಾಪುರ, ಅವಾಗ ಬಿಜಾಪುರನೇ ಇತ್ತು, ಬಿಜಾಪುರ ತುಂಬಿ। ಆಮೇಲೆ ಇನ್ನೂ ಆದ್ರೂ ವೋಟರ್ ಲಿಸ್ಟ್ ಅಥವಾ ಚುನಾವಣಾ ಇದರಲ್ಲಿ ಬಿಜಾಪುರ ಅಂತ ಇದೆ, ಸೊ ಆ ಕಾರಣಕ್ಕಾಗಿ ಬಿಜಾಪುರ ತುಂಬಿ। ಆಮೇಲೆ ರಾಜ್ಯ, ನಮ್ಮ ರಾಜ್ಯ ಯಾವುದು? ಕರ್ನಾಟಕ ತುಂಬಬೇಕು। ವಿಧಾನಸಭಾ ಕ್ಷೇತ್ರದ ಹೆಸರು ಬಿಜಾಪುರ, ಅವಾಗ 2002ರಲ್ಲಿ ಬಿಜಾಪುರ ಇತ್ತು, बिजापुर खेल तुम वो जिले है तो बीजापुर नगर लिखना है, लिखना जिले बीजापुर ओनली करके 2 लिखोगा तो नहीं वहाँ भी लिखोगा बोला नहीं यहाँ आता हो ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಇದು ಸಂಖ್ಯೆ ಹಾಕಬೇಕು 221 ಬಿಜಾಪುರ ನಗರ ಇದ್ರೆ ಅವರು ಬೇರೆ ಎಲ್ಲಾದ್ರೂ ಇರಲಿ ನಾಟನ್ ಇರಲಿ ಅಥವಾ ದೇವರಿಪ್ಪರ್ಗಿ ಇರಲಿ ಅಥವಾ ಸಿಂದಗಿ ಇರಲಿ ಅವರವ್ರದೇ ಒಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಇರ್ತದೆ ಅದನ್ನ ಹಾಕಿ ಇಲ್ಲಿ ಹೆಸರು ಅಂದ್ರೆ ಮತ್ತೊಮ್ಮೆ ಬಿಜಾಪುರ ನಗರ ಅಂತ ಹಾಕಿ ಬಿಜಾಪುರ ಅಂತ ಹಾಕಿ ಅವ್ರದ್ದು ಬೂತ್ ಸಂಖ್ಯೆ ಭಾಗದ ಸಂಖ್ಯೆ
ಬೂತ್ ನಂಬರ್ ಇಲ್ಲಿ ಹಾಕ್ಬೇಕು. ಅವ್ರದ್ದು 2002ರಲ್ಲಿ ಕ್ರಮ ಸಂಖ್ಯೆ ಇರ್ತದೆ, ಸೀರಿಯಲ್ ನಂಬರ್. ಈ ಸೀರಿಯಲ್ ನಂಬರ್ ಹಾಕಿದ್ರೆ ಇದು ಸೆಲ್ಫ್ ಮ್ಯಾಪಿಂಗ್ ಅಂತಾರೆ ಇದನ್ನು. ಇಲ್ಲಿ ಮುಗೀತು. ಇಲ್ಲಿ ಕೆಳಗಡೆ ಬರ್ಬೇಕು ನಾವು, ಇಲ್ಲಿ ಕೆಳಗಡೆ ಬರಬೇಕು. ಇದು ನಿಮ್ಮ ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕದ ತಾರೀಕು ಇಲ್ಲಿ ಬರ್ತದೆ. ನೀವು ಯಾವ 1/6/1984 ಯಾವ್ದು ನಿಮ್ ಜನ್ಮ ದಿನಾಂಕ ಇದೆ ಅದನ್ನ ತುಂಬಬೇಕು. ಅದೇ ತರನಾಗಿ ಆಧಾರ್ ಐಚ್ಛಿಕ ಅಂದ್ರೆ ನೀವು ತುಂಬಿದ್ರು ಆಯ್ತು ಬಿಟ್ರು ಆಯ್ತು. ಈಗ ಜಾಗೀರ್ದಾರ್ ಸರ್ ಅವ್ರದ್ದು ಏನ್ ಹೆಸರಿದೆ, ಸಾಹೇಬ್ ಹುಸೇನ್ ಜಾಗೀರ್ದಾರ್ ಅಂತೇಳಿ, ಅಲ್ಲಿ ಸಾಹೇಬ್ ಅಹಮದ್ ಅಂತ ಇರ್ತದೆ. ಇಲ್ಲಿ ಇವರು ಆಧಾರ್ ನಲ್ಲಿ ಅಪ್ಡೇಟ್ ಮಾಡಿಸಿ ಅದನ್ನ ಚೇಂಜ್ ಮಾಡಿಸಿರ್ತಾರೆ. ಆಧಾರ್ ಅಲ್ಲಿ ಎಕ್ದಮ್ ಕರೆಕ್ಟ್ ಇತ್ತು, ವೋಟರ್ ಕಾರ್ಡ್ ಅಲ್ಲಿ ಎಕ್ದಮ್ ಕರೆಕ್ಟ್ ಇತ್ತಂದ್ರೆ ಆಧಾರ್ ಸಂಖ್ಯೆ ಹಾಕಿ, ಇಲ್ಲಂದ್ರ ಬಿಟ್ಟು ಬಿಡಿ. ಎರಡು ಕಡೆ ಸರಿಯಾಗಿ ಹೆಸರಿತ್ತು, ಸರಿಯಾಗಿ ಇದಿತ್ತಂದ್ರೆ ಮಾತ್ರ ತುಂಬಿ, ಇಲ್ಲಾಂದ್ರೆ ಬಿಡಿ. ಇಲ್ಲಾಂದ್ರೆ ಮತದಾನಕ್ಕೆ ಅದು ಎಲ್ಲಾ ಲಿಂಕ್ ಇದೆ, ಅದನ್ನ ಕಟ್ ಮಾಡಿಬಿಡ್ತಾರೆ. ಮತ್ತೊಂದು ಹಿಯರಿಂಗ್ ಹೋಗ್ಬೇಕು ನೀವು ಡಾಕ್ಯುಮೆಂಟ್ಸ್ ತಗೊಂಡು, ಅದು ಉಳಿಸ್ಬೇಕು. ಮೊದಲು ಇದು ಅಕ್ಟೋಬರ್ ವರೆಗೆ ಮುಗಿಲಿ, ಆಮೇಲೆ ನೀವು ಕರೆಕ್ಷನ್ ಮಾಡಿಸಂತೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್. ಆಮೇಲೆ ಇದು ಮೊಬೈಲ್ ನಂಬರ್ ಹಾಕ್ಬೇಕು. ನಿಮ್ಮ ಮೊಬೈಲ್ ನಂಬರ್ ಈಗ ಯಾವ್ದಿದೆ ಅದನ್ನ ಹಾಕಿ, ಏನ್ ಪರವಾಗಿಲ್ಲ. ಆಮೇಲೆ ನಿಮ್ಮ ತಂದೆಯವರ ಹೆಸರು, ಅದರ ನಂತರ ಅವರ ವೋಟರ್ ಕಾರ್ಡ್ ನಂಬರ್, ಎಪಿಕ್ ನಂಬರ್ ಅದು ಇದ್ರೆ ಹಾಕಿ, ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಲಭ್ಯವಿದ್ದಲ್ಲಿ. ಅದಾದ ನಂತರ ತಾಯಿಯ ಹೆಸರು, ಮದರ್ ನೇಮ್, ಅದನ್ನ ಹಾಕಿ. ಇಲ್ಲಿ ಏನ್ ತಾಯಿ ಹೆಸರಿದೆ ಅದನ್ನ ತಾಯಿ ಹೆಸರು ಹಾಕಿ, ಅದ್ರ ಕೆಳಗೆ ಅವ್ರದ್ದು ಗುರುತಿನ ಚೀಟಿ, ವೋಟರ್ ID ನಂಬರ್ ಅದು ಇದ್ರೆ ಹಾಕಿ, ಇಲ್ಲಾಂದ್ರೆ ತೆಗೆದು ಬಿಡಿ. ಸಂಗಾತಿಯ ಹೆಸರು ಅಂದ್ರೆ ಅವರು ಗಂಡ ಇದ್ರೆ ಹೆಂಡತಿಯ ಹೆಸರು, ಹೆಂಡತಿ ಇದ್ರೆ ಗಂಡನ ಹೆಸರು. ಇಲ್ಲಿ ಸಂಗಾತಿ ಹೆಸರು ಏನಿದೆ ಅಲ್ಲಿ ಜಾಗೀರ್ದಾರ್ ಸರ್ ಅವರ ಮನೆಯವರ ವೈಫ್ ಹೆಸರು, ಅವ್ರ ವೈಫ್ ಅವರು ಇದ್ರೆ ಅವರ ಜಾಗೀರ್ದಾರ್ ಸರ್ ಅವರ ಹೆಸರು. ಇದು ಸಿಂಪಲ್. ಇಲ್ಲೂ ಕೂಡ ಲಭ್ಯವಿದ್ದಲ್ಲಿ ಅವರ ವೋಟರ್ ID ನಂಬರ್ ಇದ್ರೆ ಹಾಕಿ, ಇಲ್ಲಾಂದ್ರೆ ಪರವಾಗಿಲ್ಲ. ಆಮೇಲೆ ಇಲ್ಲಿ ಸಹಿ ಮಾಡಿ, ಅದರ ಜೊತೆಯಲ್ಲಿ ಡೇಟ್ ದಿನಾಂಕ ಹಾಕುದು ಮರಿಬೇಡಿ. ಸಹಿ ಮಾಡಿ ಅದಕ್ಕೆ ದಿನಾಂಕ ಹಾಕಲೇಬೇಕು. ಯಾಕಂದ್ರೆ ನೀವು ಈಗ 8/8ಕ್ಕೆ ಈಗ ಮುಂದುವರ್ಸಿದ್ದಾರೆ, 30ನೇ ತಾರೀಕಿಗೆ ನೀವು ಕೊಟ್ಟಿಲ್ಲ, ನನಗೆ ಡೇಟ್ ಆದ್ಮೇಲೆ ಕೊಟ್ಟಿದ್ದೀರಿ ಅಂತೇಳಿ ಅವರು ಹೇಳ್ಬಹುದು. ಕೈ ಕೆಲಸ ಮಾಡ್ಲಿಕ್ಕೆ ಆಗ್ಲಾರ್ದಕ್ಕ BLOಗಳು ಕೆಲವೊಬ್ರು 1-2% ಇದ್ದಾರೆ, ಅವ್ರು ಹೇಳ್ಬಹುದು. ಅದಕ್ಕಾಗಿ ಇಲ್ಲಿ ಡೇಟ್ ಹಾಕಿ ನೀವು ಕೊಡಬೇಕು. ಇಲ್ಲಿ BLO ಅವರು ಒಂದು ಸಹಿ ಮಾಡಿ ನಿಮಗೆ ಕೊಡ್ತಾರೆ. ಇದು ಯಾರಾಯ್ತು, ಇದು ಸೆಲ್ಫ್ मैपिंग प्रोसीजर मुगीतु। अस्सलाम वालेकुम वरहमतुल्लाहि वबरकातुहू। आज अंजुमन इस्लाम की जानिब से अंजुमन डिग्री कॉलेज में SIR का अवेयरनेस कैंप रखा गया था। हमारे कॉलेज के जितने भी बच्चे हैं वो NSS के हो या NCC के हो, ऑलरेडी मोहल्ले मोहल्ले में घर घर जाकर जो है लोगों को अवेयरनेस कर रहे हैं। तो आज हमारे दोस्त अली जनाब इरफान शेख साहब को हम लोग यहाँ पर तो फार्म का जो डिटेल्स होता है उस बच्चों को समझाने के लिए बुलाए थे, और उन्होंने बहुत ही अच्छी तरह से फॉर्म कैसे भरा जाता है और जो भी उसके डिफ़िकल्टीज हैं, जो भी उसके प्रॉब्लम हो सकते हैं आने वाले दिनों में, वो हर चीज़ जो है उन्होंने बारीकी से समझा चुके हैं। तो मैं आज ये जो SIR का अभी जो प्रोसेस चल रहा है वो अगस्त 8 तारीख तक ये डेट भी एक्सटेंड हुई है। तो मैं तमाम लोगों से ये अपील कर रहा हूँ कि हमारे बच्चे भी जो है जा जाकर घर घर अवेयरनेस करें। फॉर्म जो भी भरने के लिए है वो ज़रूर भरें। अगर कोई भरने में कोई दिक्कत हो रही है, कोई परेशानी हो रही है, तो आप हमारे अंजुमन इस्लाम के अंजुमन डिग्री कॉलेज के हेल्प डेस्क से आप रब्ता कर सकते हैं और जो भी आपके प्रॉब्लम है उसे हल कर ले सकते हैं। मैं अपनी जानिब से और मैनेजमेंट की जानिब से, प्रिंसिपल की जानिब से मैं इरफान साहब सबको शुक्रिया अदा करता हूँ कि उन्होंने अपने कीमती वक्त निकालकर हमारे अवेयरनेस कैंप के लिए बच्चों को जो है आकर जो भी उसके भरने के तरीके हैं वो समझा कर गए हैं।